ಪ್ರಪಂಚದ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ನಾನು ರಂಜಿತಾ ಗೌಡ. ಭಾರತದ ಮೇಲೆ ಅಮೆರಿಕ ಶೇಕಡ 50ರಷ್ಟು ಟ್ಯಾರಿಫ್ ಹಾಕಿದ್ದಾಯಿತು. ಇದೀಗ ಅಮೆರಿಕದ ಪಕ್ಕದ ದೇಶವೊಂದು ಕೂಡ ಭಾರತದ ಮೇಲೆ 50% ಟ್ಯಾರಿಫ್ ಹಾಕಲು ನಿರ್ಧರಿಸಿದೆ. ಭಾರತ, ಚೀನಾ ಹಾಗೂ ಏಷ್ಯಾದ ಇತರ ದೇಶಗಳ ಹೆಚ್ಚಿನ ಸರಕುಗಳ ಆಮದು ಮೇಲೆ ಶೇಕಡ 50ರಷ್ಟು ಸುಂಕ ವಿಧಿಸುವ ಕ್ರಮಕ್ಕೆ ಮೆಕ್ಸಿಕೋದ ಸಂಸತ್ತು ಅನುಮೋದನೆ ಕೊಟ್ಟಿದೆ. ಇನ್ನು ಮೆಕ್ಸಿಕೋದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳದ ಏಷ್ಯನ್ ದೇಶಗಳ ಮೇಲೆ ಟ್ಯಾರಿಫ್ ಹಾಕಲಾಗುತ್ತಿದೆ. 2026ರ ಜನವರಿ 1ರಿಂದ ಹೊಸ ಸುಂಕ ದರಗಳು ಜಾರಿಗೆ ಬರಲಿವೆ. ಆಟೋಮೊಬೈಲ್ ಭಾಗಗಳು, ಜವಳಿ, ಪ್ಲಾಸ್ಟಿಕ್, ಉಕ್ಕು ಇತ್ಯಾದಿ ಹಲವು ಉತ್ಪನ್ನಗಳ ಆಮದು ಮೇಲೆ ಮೆಕ್ಸಿಕೋ ಟ್ಯಾರಿಫ್ ಹಾಕುತ್ತದೆ. ಭಾರತ, ಚೀನಾ, ಥೈಲ್ಯಾಂಡ್, ಇಂಡೋನೇಷ್ಯಾ, ಸೌತ್ ಕೊರಿಯಾ ಮೊದಲಾದ ದೇಶಗಳ ರಫ್ತಿನ ಮೇಲೆ ಪರಿಣಾಮ ಬೀರಲಿದೆ. ಇನ್ನು ಮೆಕ್ಸಿಕೋಗೆ ಭಾರತದಿಂದ ಕಾರು, ವಾಹನ, ಬಿಡಿ ಭಾಗಗಳನ್ನು ಹೆಚ್ಚಾಗಿ ರಫ್ತಾಗುತ್ತದೆ. 50% ಟ್ಯಾರಿಫ್ನಿಂದಾಗಿ ಭಾರತದ ರಫ್ತಿಗೆ ತುಸು ಹೊಡೆತ ಬೀಳಲಿದೆ. ಆಟೋಮೊಬೈಲ್ಸ್ ಕ್ಷೇತ್ರಕ್ಕೆ ಹೆಚ್ಚಿನ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಇನ್ನು ಮೆಕ್ಸಿಕೋ ವಿರುದ್ಧ ಟೀಕೆಗಳನ್ನು ಟ್ರಂಪ್ ಮಾಡುತ್ತಲೇ ಇದ್ದಾರೆ. ಟ್ರಂಪ್ ಕೋಪ ತಗ್ಗಿಸಲು ಟ್ಯಾರಿಫ್ ಕ್ರಮ ಕೈಗೊಂಡಿರಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅಮೆರಿಕವು ತನ್ನ ಗುಳ್ಳೆನರಿ ಬುದ್ಧಿಯನ್ನ ಮತ್ತೆ ಪ್ರದರ್ಶನ ಮಾಡಿದೆ. ಭಾರತದ ಸ್ನೇಹಿತ ಎಂದು ಹೇಳಿಕೊಳ್ಳುತ್ತಲೇ ಪಾಕಿಸ್ತಾನಕ್ಕೆ ಭರ್ಜರಿ ಆರ್ಥಿಕ ನೆರವು ಘೋಷಿಸಿದೆ. ತಾನು ನೀಡಿರುವ F-16 ಯುದ್ಧ ವಿಮಾನಗಳನ್ನು ನವೀಕರಿಸಲು $686 ಮಿಲಿಯನ್ ನೀಡಲು ಮುಂದಾಗಿದೆ. ಪ್ರಸ್ತಾವಿತ ಪ್ಯಾಕೇಜ್ನ ಪ್ರಮುಖ ರಕ್ಷಣಾ ಸಲಕರಣೆಗಳಿಗೆ $37 ಮಿಲಿಯನ್ ಮತ್ತು ಹೆಚ್ಚುವರಿ ಹಾರ್ಡ್ವೇರ್, ಸಾಫ್ಟ್ವೇರ್ ಮತ್ತು ಲಾಜಿಸ್ಟಿಕಲ್ ಬೆಂಬಲಕ್ಕೆ $649 ಮಿಲಿಯನ್ ನಿಗದಿ ಮಾಡಲಾಗಿದೆ. ಇನ್ನು ಅಧಿಸೂಚನೆ ಪ್ರಕಾರ ಏವಿಯಾನಿಕ್ಸ್ ನವೀಕರಣಗಳು, ವಿಮಾನಗಳ ಹಾರಾಟದಲ್ಲಿನ ಮಾರ್ಪಾಡುಗಳು, ಸುರಕ್ಷಿತ ಸಂವಹನ ವ್ಯವಸ್ಥೆಗಳು, ಶತ್ರು ಅಥವಾ ಮಿತ್ರ ವಿಮಾನಗಳು, ಕ್ರಿಪ್ಟೋಗ್ರಾಫಿಕ್ ಅಪ್ಲಿಕೇಶನ್ಗಳು, ಮಿಷನ್ ಯೋಜನಾ ವ್ಯವಸ್ಥೆಗಳು, ಪರೀಕ್ಷಾ ಉಪಕರಣಗಳು, ಬಿಡಿ ಭಾಗಗಳು, ತರಬೇತಿ ಸಾಧನಗಳು, ಸಿಮ್ಯುಲೇಟರ್ಗಳು, ಎಂಜಿನಿಯರಿಂಗ್ ಮತ್ತು ಲಾಜಿಸ್ಟಿಕ್ಸ್ ಬೆಂಬಲ ಸೇರಿದಂತೆ ಹಲವು ಸ್ತರದಲ್ಲಿ ಬೆಂಬಲವನ್ನು ನೀಡ್ತಾ ಇದೆ. ಮತ್ತು ತಾಂತ್ರಿಕತೆ ನವೀಕರಣದಿಂದ ಅವುಗಳ ವಿಮಾನಗಳ ಜೀವಿತಾವಧಿ 2040ರವರೆಗೆ ವಿಸ್ತರಿಸಲಿದೆ. ನಿರ್ಣಾಯಕ ವಿಮಾನ ಸುರಕ್ಷತಾ ಸಮಸ್ಯೆಗಳನ್ನು ಇದು ನಿವಾರಿಸಲಿದೆ ಎಂದು ಶ್ವೇತಭವನ ತಿಳಿಸಿದೆ. ಭಾರತದ ವಿರುದ್ಧ ಪಾಕಿಸ್ತಾನವನ್ನ ಎತ್ತಿಕಟ್ಟಿದ್ದ ಅಮೆರಿಕ ಅಂತೆ. ಈ ಹಿಂದೆ ಚೀನಾ ಕೂಡ ಇದೇ ರೀತಿ ಮಾಡಿತ್ತು. ಹೀಗಂತ ಭಾರತದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಕನ್ವಲ್ ಸಿಬಲ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಟ್ವೀಟ್ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಅಮೆರಿಕ ನೀಡುತ್ತಿರುವ ಪ್ಯಾಕೇಜ್ಗಳ ಬಗ್ಗೆಯೂ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಮೆರಿಕವು ಭಾರತದ ವಿರುದ್ಧ ಪಾಕಿಸ್ತಾನವನ್ನ ಶಸ್ತ್ರಗೊಳಿಸುತ್ತಿದೆ. ಅಮೆರಿಕವು ಭಾರತದ ವಿರುದ್ಧ ಪಾಕಿಸ್ತಾನವನ್ನು ಶಸ್ತ್ರಾಸ್ತ್ರಗೊಳಿಸುತ್ತಿದೆ. ಕಳೆದ ಫೆಬ್ರವರಿಯಲ್ಲಿ ಪಾಕಿಸ್ತಾನದ F-16 ನೌಕಾಪಡೆ ಅಭಿವೃದ್ಧಿಗೆ ಸುಮಾರು $400 ಮಿಲಿಯನ್ ಅನ್ನು ಅಮೆರಿಕ ಘೋಷಣೆ ಮಾಡಿತ್ತು. ಅಕ್ಟೋಬರ್ನಲ್ಲಿ AMRAAM ಕ್ಷಿಪಣಿಗಳನ್ನು ಪೂರೈಸುವುದಾಗಿ ಘೋಷಿಸಿತ್ತು. ಈಗ $686 ಮಿಲಿಯನ್ F-16 ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿದೆ. ಟ್ರಂಪ್ ಈಗ ಪಾಕಿಸ್ತಾನವನ್ನು ಹೆಚ್ಚಾಗಿ ಮೆಚ್ಚಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಭಾರತವು ಅಮೆರಿಕ ಜೊತೆಗಿನ ರಕ್ಷಣಾ ಸಂಬಂಧಗಳ ಪ್ರತಿಕ್ರಿಯಿಸಬೇಕಿದೆ ಎಂದು ಕನ್ವಲ್ ಸಿಬಲ್ ಒತ್ತಾಯಿಸಿದ್ದಾರೆ. ಹಿಂದೂ ದೇವತೆ ಹನುಮಂತನನ್ನ ಸುಳ್ಳು ದೇವರು ಎಂದು ಕರೆದಿದ್ದ ಮತ್ತು ದೇವಾಲಯದ ಆವರಣದಲ್ಲಿ ಎತ್ತರದ ಪ್ರತಿಮೆ ನಿರ್ಮಾಣವನ್ನ ಪ್ರಶ್ನೆ ಮಾಡಿದಂತ ಟೆಕ್ಸಾಸ್ ಸೆನೆಟ್ ಆಕಾಂಕ್ಷಿ ಅಲೆಕ್ಸಾಂಡರ್ ಡಂಕನ್ ತಮ್ಮ ಪಕ್ಷದ ಪ್ರಾಥಮಿಕ ಮತದಾನಕ್ಕೆ ಮುನ್ನಡೆಯಲು ಅಗತ್ಯವಿದ್ದ ಬೆಂಬಲ ಗಳಿಸುವಲ್ಲಿ ವಿಫಲರಾಗಿದ್ದಾರೆ. ಮತದಾನ ಪ್ರಾರಂಭವಾಗುವ ಮೊದಲೇ ಅವರ ಪ್ರಚಾರ ಕುಸಿದಿದೆ. ಸೆಪ್ಟೆಂಬರ್ನಲ್ಲಿ ಶುಗರ್ ಲ್ಯಾಂಡ್ನಲ್ಲಿರುವ ಶ್ರೀ ಅಷ್ಟಲಕ್ಷ್ಮಿ ದೇವಸ್ಥಾನದಲ್ಲಿ 90 ಅಡಿ ಎತ್ತರದ ಕಂಚಿನ ಹನುಮಾನ್ ಪ್ರತಿಮೆಯ ವಿಡಿಯೋವನ್ನ ಪೋಸ್ಟ್ ಮಾಡಿದಾಗ ಡಂಕನ್ ಪ್ರತಿಕ್ರಿಯೆ ನೀಡಿದ್ರು. ನಮ್ಮದು ಕ್ರಿಶ್ಚಿಯನ್ ರಾಷ್ಟ್ರ, ಹೀಗಾಗಿ ಟೆಕ್ಸಾಸ್ನಲ್ಲಿ ಸುಳ್ಳು ಹಿಂದೂ ದೇವರ ಸುಳ್ಳು ಪ್ರತಿಮೆಯನ್ನ ನಾವು ಏಕೆ ಅನುಮತಿಸುತ್ತಿದ್ದೇವೆ ಎಂದು ಪ್ರಶ್ನೆ ಮಾಡಿದ್ರು. ಆದ್ರೀಗ ಹನುಮಂತನ ಇರುವಿಕೆಯನ್ನ ಪ್ರಶ್ನಿಸಿದ್ದವನಿಗೆ ತಕ್ಕ ಶಾಸ್ತಿ ಆಗಿದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ 2024ರಲ್ಲಿ ನಡೆದ ಮಾಡೆಲ್ ಕ್ರಿಸ್ಟಿನಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಗಳು ಸ್ವಿಟ್ಜರ್ಲ್ಯಾಂಡ್ನಲ್ಲಿ 2024ರಲ್ಲಿ ನಡೆದ ಮಾಡೆಲ್ ಕ್ರಿಸ್ಟಿನಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಮಾಹಿತಿಗಳು ಬಹಿರಂಗಗೊಂಡಿವೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆದ ಮಾಡೆಲ್ ಕೊಲೆ ಪ್ರಕರಣದಲ್ಲಿ ಆಕೆಯ ಪತಿಯ ಮೇಲೆ ಹತ್ಯೆ ಆರೋಪ ಹೊರಿಸಲಾಗಿದೆ. ಪತಿ ಥಾಮಸ್ 2024ರಲ್ಲಿ ಕ್ರಿಸ್ಟಿನಾ ಜೋಕ್ಸಿ ಮೋವಿಕ್ ಅವರನ್ನ ಕತ್ತು ಹಿಸುಕಿ ಕೊಂದು ದೇಹವನ್ನ ಕತ್ತರಿಸಿ ವಿಲೇವಾರಿ ಮಾಡಲು
ಮುಂದಾಗಿದ್ದ. ಮಾಡೆಲ್ನ ದೇಹವನ್ನ ಜಿಗ್ಸಾ ಚಾಕು ಮತ್ತು ತೋಟಕ್ಕೆ ಬಳಕೆ ಮಾಡುವ ಗರಗಸದ ಮಾದರಿ ಆಯುಧಗಳನ್ನು ಬಳಸಿ ಆಕೆಯ ದೇಹವನ್ನ ಕತ್ತರಿಸಿದ್ದ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಥಾಮಸ್ 2017ರಲ್ಲಿ ಕ್ರಿಸ್ಟಿನಾ ಜೋಕ್ಸಿಮೋವಿಕ್ ಅವರನ್ನ ವಿವಾಹವಾಗಿದ್ದರು. ಕ್ರಿಸ್ಟಿನಾ ಅವರ ದೇಹವನ್ನ ಅವರ ಲಾಂಡ್ರಿ ಕೋಣೆಯಲ್ಲಿ ಗರಗಸ ಚಾಕು ಮತ್ತು ತೋಟದ ಕತ್ತರಿಗಳನ್ನು ಬಳಸಿ ಕ್ರಶ್ ಮಾಡಲಾಗಿತ್ತು. ಮಾಡೆಲ್ನ ಅವಶೇಷಗಳನ್ನ ಮೊದಲು ಪತ್ತೆ ಮಾಡಿದ್ದು ಕ್ರಿಸ್ಟಿನಾ ಅವರ ತಂದೆ. ಮನೆಯಲ್ಲಿ ಕಪ್ಪು ಚೀಲವೊಂದರಲ್ಲಿ ಹೋಮ್ ಬಣ್ಣದ ಕೂದಲನ್ನ ಮೊದಲು ಅವರು ನೋಡಿದ್ದರು. ಆರಂಭದಲ್ಲಿ ತನ್ನ ಪತ್ನಿ ಸತ್ತಿದ್ದಾಳೆಂದಷ್ಟೇ ಎಂದು ಥಾಮಸ್ ಹೇಳಿಕೊಂಡಿದ್ದ. ಬಳಿಕ ನನ್ನ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದಾಗ ತಾನು ಆತ್ಮರಕ್ಷಣೆಗಾಗಿ ಕೊಂದಿದ್ದಾಗಿ ಒಪ್ಪಿಕೊಂಡಿದ್ದ. ವಿಧಿ ವಿಜ್ಞಾನ ತಜ್ಞರಿಗೆ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ಪುರಾವೆಯೂ ಸಿಗಲಿಲ್ಲ. ಬಳಿಕ ಸಮಗ್ರ ತನಿಖೆ ಬಳಿಕ ಕ್ರೂರವಾಗಿ ಕೊಲೆಗೈದಿರುವುದು ಬಯಲಾಗಿದೆ. ಆಕೆಯ ದೇಹದಿಂದ ಗರ್ಭಕೋಶವನ್ನು ಸಹ ಆತ ಹೊರತೆಗೆದಿದ್ದಂತೆ. ಬಳಿಕ ದೇಹದ ಇತರೆ ಭಾಗಗಳನ್ನು ರಾಸಾಯನಿಕ ದ್ರಾವಣದಲ್ಲಿ ಕರಗಿಸಿದ್ದ. ಪತ್ನಿಯನ್ನು ಕೊಲ್ಲುವ ಮುನ್ನ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ನೋಡಿದ್ದ. ಶವ ಪರೀಕ್ಷೆ ಸಮಯದಲ್ಲಿ ಥಾಮಸ್ ಆಕೆಯ ಸೊಂಟದ ಕೀಲುಗಳನ್ನು ಮುರಿದು ದೇಹದೊಳಗಿನ ಇತರೆ ಅಂಗಾಂಶಗಳನ್ನು ಹೊರತೆಗೆದಿದ್ದಾನೆ. ಬಳಿಕ ಬೆನ್ನು ಮೂಳೆಯನ್ನ ಕತ್ತರಿಸಿ ಅಂತಿಮವಾಗಿ ಶಿರಚ್ಛೇದ ಮಾಡಿದ್ದಾನೆ ಎಂದು ತಿಳಿದು ಬಂದಿದೆ. ನೋಡಿದ್ರಲ್ಲ, ಇದಿಷ್ಟು ಪ್ರಪಂಚದ ಪ್ರಮುಖ ಸುದ್ದಿಗಳಾಗಿತ್ತು. ನಾಳೆ ಮತ್ತೆ ಪ್ರಪಂಚದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನೋಡ್ತಾ ಇರಿ ಕರ್ನಾಟಕ ಟಿವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.